ಎಷ್ಟೊತ್ತಿಗೆ ಅಡ್ಮಿಟ್ ಮಾಡಿದ್ರಿ, ಎಷ್ಟೊತ್ತಿಗೆ ಅವರು ಒಂದು ಹೊಸ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗೋಸ್ಕರ ಅಂತ ಉಡುಪಿಗೆ ಬಂದಿದ್ದರು. ಸುಮಾರು 2-3 ದಿವಸ ಹಿಂದೆಯೇ ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಾಯಂಕಾಲ ಒಂದು 6 ಗಂಟೆಗೆ ತೀರ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಅವ್ರನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು ಪಪ್ಪ. ಲಾಸ್ಟ್ ಟೈಮ್ ಸಲ ಆಗಿತ್ತು ಸರ್, ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಸೊ 1 ವರ್ಷ ತನಕ ಆರಾಮಾಗಿದ್ದರು. ಬಟ್ ಇವಾಗ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್, ಸೆಕೆಂಡ್ ಟೈಮ್. ತೀವ್ರ ಸರ್, ಸೀರಿಯಸ್, ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು. ಹಿನ್ನೆಲೆ ಸ್ವಲ್ಪ ಹೇಳಿ ಸರ್, ಅಂದರೆ ತುಂಬ ಡ್ರಾಮಾ. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು. ಅವ್ರದ್ದೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60-70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು. ಸೊ ಫಿಲ್ಮ್ ಮಾಡಿದ್ರು ಸರ್, ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಇನ್ನು ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗಬೇಕು. ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು. ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಆ್ಯಕ್ಚುಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀವಿ.